ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಈ ದಿವಸ ಕೀರ್ತನೆ 145ನೇ ಅಧ್ಯಾಯ 19ನೇ ವಾಕ್ಯವನ್ನು ನಾವು ಓದುವುದಾದರೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಭಯಭಕ್ತಿ ಉಳ್ಳವರ ಮೇಲೆ ಆತನು ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರು ಆತನಾಗಿದ್ದಾನೆ. ಅವರನ್ನು ಕೂಗನ್ನು ಕೇಳಿ ಅವರನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಇಷ್ಟಾರ್ಥಗಳು ನೆರವೇರಬೇಕಾ? ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥದ್ದು ಬಹು ಮುಖ್ಯ. ನಮ್ಮಲ್ಲಿ ಅನೇಕ ಆಸೆಗಳು ಉಂಟು, ಅನೇಕ ಆಸೆಗಳು ಉಂಟು, ಅನೇಕ ಕಾರ್ಯಗಳು ಉಂಟು, ಅನೇಕ ಬಯಕೆಗಳು ಉಂಟು. ಅದೆಲ್ಲ ಈಡೇರಬೇಕಾದ್ರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಂಥದ್ದು ಬಹು ಮುಖ್ಯ. ಯಾಕೆಂದರೆ ದೇವರ ವಾಕ್ಯಕ್ಕೆ ಹೇಗೆ ದೇವರಿಗೆ ಭಯಪಡುವಂಥದ್ದು? ಯಾವಾಗ ಆತನ ವಾಕ್ಯಕ್ಕೆ ವಿಧೇಯರಾಗಿರ್ತೇವೋ, ಯಾವಾಗ ಆತನಲ್ಲಿ ಬೆಳಕಿನಲ್ಲಿ ನಾವು ಜೀವಿಸ್ತೇವಲ್ಲ, ಅದೇ ದೇವರ ಭಯವಾಗಿದೆ ಪ್ರಿಯರೇ. ಯಾಕೆಂದರೆ ಕೀರ್ತನೆ 111 10ನೇ ವಾಕ್ಯ, ಕೀರ್ತನೆ 34 11-14 ಹೀಗೆ ಹೇಳ್ತದೆ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. 12ನೇ ವಾಕ್ಯ ಹೀಗೆ ಹೇಳ್ತದೆ, ದೀರ್ಘಾಯುಷ್ಯು ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ, ಹಾಗಾದರೆ ಕೆಟ್ಟಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬೀಳದೆ ತುಟಿಗಳನ್ನು ಇಟ್ಟುಕೋ ಎಂಬುದಾಗಿ. ನನ್ನ ಜೀವಿತದಲ್ಲಿ ದೀರ್ಘಾಯುಷ್ಯ ಬೇಕಾ? ಒಳ್ಳೆಯ ಜೀವಿತ ಬೇಕಾ? ಕೆಟ್ಟದಕ್ಕೆ ಹೋಗದಂತೆ ನಮ್ಮ ಜೀವಿತವನ್ನು ಕಾದುಕೊಳ್ಳುವಂಥದ್ದು ಬಹು ಮುಖ್ಯ. ಯೆಹೋವನ ಭಯ ನಮಗಿದ್ದರೆ ದೇವರು ನಮ್ಮ ಇಷ್ಟಾರ್ಥಗಳನ್ನು ಆತನು ಖಂಡಿತವಾಗಿ ನೆರವೇರಿಸುವಂಥ ದೇವರು ಆತನಾಗಿದ್ದಾನೆ. ದೇವರ ಚಿತ್ತಾನುಸಾರವಾಗಿ ನಮ್ಮ ಇಷ್ಟಗಳಿರಬೇಕಾದ್ರೆ ಆತನು ಅದನ್ನು ಖಂಡಿತವಾಗಿ ನೆರವೇರಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕೂಗನ್ನು ಕೇಳುವಂಥ ದೇವರು ಆತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟಾಗ ಆತನು ನಮ್ಮನ್ನು ರಕ್ಷಿಸುವಂಥ ದೇವರು ಆತನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲದೆ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ದೇವರು ಅದೇ ರೀತಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಆತನು ನಿಮ್ಮ ಎಲ್ಲ ಒಂದು ಬಯಕೆಗಳನ್ನು ಆತನು ಪೂರೈಸಲಿ ಎಂಬುದಾಗಿ, ದೇವರು ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಯೆಹೋವನೇ, ನಿನ್ನ ಭಯವನ್ನು ಕಲಿಸಿಕೊಡು ಸ್ವಾಮಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಕರ್ತನ ಒಂದು ಬೆಳಕಿನಲ್ಲಿ ನಡೆಯಬೇಕಾದರೆ ಕರ್ತನ ಒಂದು ಭಯ ನಮ್ಮಲ್ಲಿ ಇರ್ತದಲ್ಲ ಸ್ವಾಮಿ. ದೇವರ ಭಯ ಯಾರ ಜೀವಿತದಲ್ಲಿ ಇದೆಯೋ ಅವರ ಎಲ್ಲ ಕಾರ್ಯಗಳನ್ನು ಸರಾಗ ಮಾಡುವಂಥ ದೇವರು. ದೇವರ ಭಯ ಯಾರಲ್ಲಿದೆಯೋ ಅವರ ಜೀವಿತಗಳನ್ನು ಆಶೀರ್ವದಿಸುವಂಥ ದೇವರು ನೀನಾಗಿದೆಯಲ್ಲ. ನಿನ್ನ ಭಯ ಯಾರ್ಯಾರಲ್ಲಿದೆಯೋ ಅವರ ಜೀವಿತವನ್ನು ಆಶೀರ್ವಾದದಿಂದ ತುಂಬಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಯೆಹೋವನ ಭಯವನ್ನು ಕರ್ತನೆ ನಿನ್ನ ಮಕ್ಕಳಿಗೆ ನೀನು ಕಲಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ನಿನ್ನ ವಾಕ್ಯದ ಗೂಢಾರ್ಥವನ್ನು ತಿಳಿಸಿ ಅದರ ಬೆಳಕಿನಲ್ಲಿ ನಡೆಯುವಂತೆ ಎಲ್ಲರಿಗೆ ಕೃಪೆ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ. ಆಮೆನ್, ಆಮೆನ್.